ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತು ನನ್ನ ಟಾಪಿಕ್ ತಂದಿಲ್ಲ, ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ತುಂಬಾ ಜನ ನಿಮ್ಮ ಪರ್ಸನಲ್ ವಿಚಾರನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಅಲ್ಲಿ ಮಾಡಬೇಡಿ. ಮತ್ತೆ ರೆಮಿಡಿ ಕೇಳ್ತಾ ಇದ್ದೀರಾ. ನಿಮ್ಗೆ ಏನೇ ಇತ್ತು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆಯಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನಾನು ಆಗ ಈಸಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಆದ್ರೂ ಮಾಡ್ಬೋದು, ಅಥವಾ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಮೆಸೇಜ್ ವಾಟ್ಸಪ್ ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ಬೋದು ನಾನು ಈಸಿಯಾಗಿ. ಸೊ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ರೀಡಿಂಗ್ ರೆಸೊನೇಟ್ ಆಯ್ತಾ ಅಂತ ಮಾತ್ರ ತಿಳಿಸಿ. ನಿಮ್ ಪರ್ಸನಲ್ ವಿಚಾರನ ಅಲ್ಲಿ ಹೇಳ್ಬೇಡಿ. ಥರ್ಡ್ ಪಾರ್ಟಿ, ಈ ಥರ್ಡ್ ಪಾರ್ಟಿ ಅನ್ನೋದು ಹೇಗ್ ಬರುತ್ತೆ ಅನ್ನೋದು ಗೊತ್ತಿದ್ಯಾ ನಿಮ್ಗೆ? ಒಂದ್ ಪರ್ಸನ್, ನಿಮ್ ಪಾರ್ಟ್ನರ್ ಯಾರಾದ್ರೂ ಒಂದ್ ಕಡೆ ಎಲ್ಲೋ ಸಪೋಸ್ ಇನ್ನೊಬ್ರನ್ನ ನೋಡಿದ್ರು, ಆಗ ನಿಮ್ ಥಾಟ್ಸ್ ಎಲ್ಲ ಅದೇ ಇರುತ್ತೆ. ತಿಂದಾಗ, ಕುಡ್ದಾಗ, ಮಲ್ಕೊಂಡಾಗ ನೀವು ಪೀಸ್ಫುಲ್ ಆಗಿರೋದಿಲ್ಲ. ಆಗ ಏನಾಗುತ್ತೆ, ನಿಮ್ ಪಾರ್ಟ್ನರ್ ಎನರ್ಜಿಗೆ ನೀವೇ ಸಪೋರ್ಟ್ ಮಾಡ್ದಂಗಾಗುತ್ತೆ. ಅದು ಇಲ್ಲಿ ಟ್ರಸ್ಟ್ ಇರಲ್ಲ ಮೇನ್ ಆಗಿ. ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ನಿಮ್ ಪಾರ್ಟ್ನರ್ ಯಾಕೆ ಥರ್ಡ್ ಪಾರ್ಟಿ ಸೈಡ್ ಹೋಗ್ತಾರೆ ಅಂತಂದ್ರೆ, ನೀವ್ ಯಾರಿದ್ದೀರಾ, ನಿಮ್ ಪರ್ಸನ್ಗೆ ನೀವ್ ಯಾರಿದ್ದೀರಾ, ಈ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಲ್ಲ, ನಿಮ್ಗೆ ಸೆಲ್ಫ್ ಲವ್ ಅನ್ನೋದು ಇರಲ್ಲ. ತುಂಬಾ ಕಮ್ಮಿ ಸೆಲ್ಫ್ ಲವ್ ಅನ್ನೋದು. ಅದಕ್ಕೆ ನಿಮ್ ಪಾರ್ಟ್ನರ್ ಬಿಟ್ಟು ಅವ್ರ ಕಡೆ ನಿಮ್ಮನ್ನ ನೀವು, ಈಗ ನಿಮ್ ಪಾರ್ಟ್ನರ್ನ ನೀವ್ ಎಷ್ಟು ಇಷ್ಟ ಪಡ್ತೀರಾ, ಎಷ್ಟು ನಿಮ್ ಪ್ರೀತಿನ ತೋರ್ಸ್ಕೊಳ್ತೀರಾ, ಅದೇ ಪ್ರೀತಿನ ನಿಮ್ ಮೇಲೆ ನೀವು ತೋರ್ಸ್ಕೊಳ್ಳಿ. ಅದೇ ಪ್ರೀತಿನ ನಿಮ್ಮನ್ನ ನೀವು ಫಸ್ಟ್ ಮಾಡ್ಕೊಂಡಾಗ ಅದೇ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ. ಥರ್ಡ್ ಪಾರ್ಟಿನ ಬಿಟ್ಟು ಬರೋದು. ರೆಮಿಡೀಸ್ ಬೇಕು, ಬಟ್ ಯಾವಾಗ್ಲೂ ಅಲ್ಲ, ನಮ್ ಕೈಯಲ್ಲೇ ಇರುತ್ತೆ. ಇದನ್ನ ಹೆಂಗ್ ಉಳ್ಸ್ಕೊಬೇಕು, ಹೇಗ್ ನಮ್ ಎನರ್ಜಿನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು. ನಮ್ ಎನರ್ಜಿ ಯಾವಾಗ ಬ್ಯಾಲೆನ್ಸ್ ಆಗುತ್ತೆ ಅಂತಂದ್ರೆ, ಹೆಲ್ದಿ ಫುಡ್ಸ್ ನ ನಾವು ತಿಂದಾಗ, ಒಂದ್ ಆಕ್ಟಿವಿಟೀಸ್ ಪರ್ ಡೇ 1 hour ಅನ್ನೋದು ಒಂದು ಆಕ್ಟಿವಿಟೀಸ್ ಇದ್ದಾಗ್ಲೇನೆ ನಮ್ ಕಾನ್ಸಂಟ್ರೇಷನ್ ಎಲ್ಲಾನು ನಮ್ ಸೆಲ್ಫ್ ಲವ್ ಪ್ರತಿ ಒಂದು ವರ್ಕ್ ಆಗೋದು. ಆಗ ನಿಮ್ ಪಾರ್ಟ್ನರು ನಿಮ್ ಸೈಡ್ ಬಂದೇ ಬರ್ತಾರೆ. ನಿಮ್ ಪಾರ್ಟ್ನರ್ ಬಿಟ್ಟೋಗಿದ್ದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಸಹ ನೀವು ಕೇಳ್ಬೋದು. ನಮ್ ಪಾರ್ಟ್ನರ್ನ ನಾವು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಯಾವಾಗ ನಾವು ನಮ್ ಲೈಫ್ ಅಲ್ಲಿ ನಾವು ಬಿಸಿ ಆಗ್ತೀವಿ. ಈಗ ಹಸ್ಬೆಂಡ್ ಇನ್ನೊಬ್ರ ಕಡೆ ಅಟ್ರಾಕ್ಟ್ ಆಗ್ಬಿಟ್ಟಿರ್ತಾರೆ. ಅದ್ ಅವ್ರ ಕರ್ಮನೋ, ಇಲ್ಲ ಆ ಥರ್ಡ್ ಪಾರ್ಟಿ ಕರ್ಮನೋ, ಇಲ್ಲ ಪಾಸ್ಟ್ ಲೈಫ್ ಕರ್ಮನೋ, ಏನೋ ಆಗಿ ಒಂದು ಅಟ್ರಾಕ್ಟ್ ಆಗಿರುತ್ತೆ. ಓಕೆನಾ? ಆಗ ಈ ಪಾರ್ಟ್ನರ್, ನಾವ್ ಏನಿರ್ತೀವಿ, ನಮ್ ಪಾರ್ಟ್ನರು ಅಲ್ಲಿ ಹೋಗ್ಬಿಟ್ಟಿರ್ತಾರೆ. ನಾವ್ ಏನಿರ್ತೀವಿ, ನಾವು ಕೊರಗ್ತಾ ಇರ್ತೀವಿ. ನಾವ್ ಅಷ್ಟ್ ಪ್ರೀತಿ ಕೊಟ್ವಿ, ಅಷ್ಟು ಇಷ್ಟಪಟ್ಟೆ, ಎಲ್ಲಾ ಮಾಡ್ದೆ ಅಂತೆಲ್ಲ ಎಷ್ಟೆಷ್ಟೋ ಥಿಂಕ್ ಮಾಡ್ಕೊಂಡು ಬರೀ ಆ ಯೋಚನೆಲೇ ಇರ್ತೀವಿ. ಆ ಯೋಚನೆ ಎಲ್ಲಾನು ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿ ಸಲ ಹೇಳೋದು ಪಾಸಿಟಿವ್ ಆಗಿರಿ ಅಂತ ಅಂದ್ಬಿಟ್ಟು. ಆಬ್ವಿಯಸ್ಲಿ ಆ ಪರ್ಸನ್ ಮೇಲೆ ಇನ್ನೊಬ್ರ ಜೊತೆಲಿ ನಾವು ನೋಡಿದಾಗ ಎಂತವ್ರಿಗೆ ಆಗ್ಲಿ ಹರ್ಟ್ ಆಗೇ ಆಗುತ್ತೆ. ಆ ಕ್ವಶನ್ ಅನ್ನೋದು ಒಂದು ಅರ್ಥ ಇರ್ಬೇಕು. ಆ ನಂತರ ಜಾಸ್ತಿ ಅದನ್ನ ಫೋಕಸ್ ಮಾಡಬಾರ್ದು. ನಿಮ್ ಪರ್ಸನ್ ನ ನೀವು ಚೇಸ್ ಮಾಡಬಾರ್ದು. ಚೇಸ್ ಅಂತ ಅಂದಿದ ತಕ್ಷಣ, ಅವ್ರು ಓಡಿದ್ರು ಅಂದಿದ ತಕ್ಷಣ ನೀವು ಅವ್ರ ಹಿಂದೆ ಓಡೋದಲ್ಲ. ನಿಮ್ ಮೈಂಡ್ ಅಲ್ಲಿ ಆ ಪರ್ಸನ್ ನ ನೀವು ಜಾಸ್ತಿ ಅಟ್ರಾಕ್ಟ್ ಮಾಡಕ್ಕೆ, ಆ ಪರ್ಸನ್ ನಮ್ಗೆ ಬೇಕೇ ಬೇಕು ಅನ್ನೋ ಒಂದು ಹಠ ಕುತ್ಕೊಂಡ್ಬಿಟ್ಟಿರುತ್ತೆ. ಬಿಟ್ಕೊಡಕ್ ರೆಡಿ ಇರಲ್ಲ. ಬಿಟ್ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದ್ ರಾಂಗ್ ಟೈಮ್ ಅಲ್ಲಿ ಒಂದ್ ರಾಂಗ್ ಕನೆಕ್ಷನ್, ಏನೋ ಒಂದು ಕಣ್ ಬಿತ್ತು, ಏನೋ ಒಂದು ಆಗೋಗಿರುತ್ತೆ. ಆ ಕನೆಕ್ಷನ್ ಹೆಂಗೋ ಸ್ಟಾರ್ಟ್ ಆಗೋಗಿರುತ್ತೆ. ಅವ್ರ ಕಾರ್ಮಿಕ್ ಅಥವಾ ಅವ್ರ ಪಾಸ್ಟ್ ಲೈಫ್ ಏನೋ ಒಂದು ಸ್ಟಾರ್ಟ್ ಆಗಿರುತ್ತೆ. ಅದನ್ನ ಬಿಡ್ಸ್ಕೊಂಡ್ ಬರೋದು ಹೇಗೆ ಅಂತಂದ್ರೆ, ನಾವ್ ಯಾವಾಗ ನಮ್ ಮೇಲೆ ನಾವು ಫೋಕಸ್ ಮಾಡ್ತೀವಿ, ನಮ್ ಹೆಲ್ತ್ ವೈಸ್ ಆಗ್ಲಿ, ನಮ್ ಲೈಫ್ ಸ್ಟೈಲ್ ಆಗ್ಲಿ, ಮತ್ತೆ ನಾವ್ ತಿನ್ನೋ ಆಹಾರ ಆಗ್ಲಿ, ನಾವ್ ಎಷ್ಟು ಬಿಸಿ ಇರ್ತೀವಿ, ಅದನ್ನ ಡಿಟ್ಯಾಚ್ ಮಾಡ್ಬೇಕು. ನಿಮ್ ಪರ್ಸನ್ ಇಂದ ನೀವು ಡಿಟ್ಯಾಚ್ ಆಗ್ಬೇಕು ಅಂತಂದ್ರೆ, ಅವ್ರ ಜೊತೆಲಿ ಮಾತಾಡೋದಲ್ಲ, ಮೈಂಡ್ ಇಂದ ಡಿಟ್ಯಾಚ್ ಮಾಡ್ಬೇಕು ಅವ್ರನ್ನ. ಆ ಯೋಚನೆನ ಬಿಟ್ಬಿಡ್ಬೇಕು. ಇವತ್ತೆಲ್ಲ ನಾಳೆ ಅನ್ನೋದಕ್ಕಿಂತ ಬಂದೇ ಬರ್ತಾರೆ ಅನ್ನೋದು ಒಂದು ಪಾಸಿಟಿವ್ ಥಾಟ್ ಇರ್ಬೇಕು. ಆಗ ಆ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರೆ. ತುಂಬಾ ಜನ ಅವ್ರು ಬಿಟ್ಬಿಡ್ಲಿ, ಇವ್ರು ಬಿಟ್ಬಿಡ್ಲಿ ಅಂತ ನೀವ್ ಎಷ್ಟೊಂದ್ ಜನ ಕಮೆಂಟ್ ಮಾಡಿ ತಿಳಿಸಿದೀರಾ. ಬಟ್ ನಾನು ಇದೊಂದ್ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್. ನೀವು ಲಾಸ್ಟ್ ಅಲ್ಲಿ ನಾನು 3 ವಿಡಿಯೋಸ್ ಏನ್ ನಾನು ಅಪ್ಲೋಡ್ ಮಾಡಿದೆ, ಅಲ್ಲಿಂದ ನನ್ನ ಚಾನಲ್ ಗ್ರೋತ್ ಆಗಕ್ ಸ್ಟಾರ್ಟ್ ಆಗಿದೆ. ಅಂಡ್ ಮೋರ್ ಓವರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದೀರಾ ಆ ವಿಡಿಯೋಗೆ. ಇದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಮತ್ತೆ ಕೆಲವ್ರು ಎಲ್ಲಾರು ನನಗೆ ವಾಟ್ಸ್ಆಪ್ ಮಾಡಿದ್ರು ರೀಡಿಂಗ್ಸ್ ಬೇಕು ಅಂತ ಅಂದ್ಬಿಟ್ಟು. ದಯವಿಟ್ಟು ನಾನು
ಮಾಡ್ಕೊಡಕ್ ನಾನು ರೆಡಿ ಇದ್ದೀನಿ. ಬಟ್ ಇನ್ ಕೆಲವರೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತೆಲ್ಲ ಕೇಳ್ತಾ ಇದ್ರಿ. ಓಕೆ ಫೈನ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನನ್ನಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ಅದ್ರಲ್ಲಿ ಏನು ಕಮ್ಮಿ ಇಲ್ಲ. ನಾನ್ ರೆಡಿ ಮಾಡಕ್ಕೂ ನಾನು ರೆಡಿನೇ. ಓಕೆನಾ? ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಬರೀ ರೀಡಿಂಗ್ಸ್ ತಗೊಳೋದಿಕ್ಕಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ ಪರ್ಸನಲ್ ಲೈಫ್ ನ ಎಂಟರ್ ಮಾಡ್ಲೇಬೇಡಿ. ಬೇಕಂದ್ರೆ ವಾಟ್ಸಪ್ ಮಾಡಿ ನಾನು ಮೆಸೇಜ್ ಮಾಡ್ತೀನಿ. ನೀವು ಅಲ್ಲೇ ನನ್ನ ಹತ್ರ ಒಂದೆರಡು ಕ್ವಶನ್ ಕೇಳ್ಕೊಂಡು ನೀವು ಅಲ್ಲೇ ಆನ್ಸರ್ ತಗೊಬಹುದು. ಒಂದ್ ಮೋಟಿವೇಟ್ ಆಗಾದ್ರೂ ಆಗುತ್ತೆ, ನಿಮ್ ಮನ್ಸಿನ ಭಾರ ಸಹ ಇಳಿಯುತ್ತೆ. ಓಕೆನಾ? ಮತ್ತೆ ಈ ಡಿಟ್ಯಾಚ್ ಆಗೋದು ಹಿಂಗೆ ಹೇಳದ್ನಲ್ಲ, ನಿಮ್ ಲೈಫ್ ಕಡೆ ನೀವು ಫೋಕಸ್ ಮಾಡ್ಬೇಕು. ಹೆಂಗೆ ಅಂತಂದ್ರೆ ಒಂದು ಹೆಲ್ದಿ ಫುಡ್ಸ್, ಒಂದು ಹೆಲ್ದಿ ಬ್ಯಾಲೆನ್ಸ್ ಡಯಟ್. ಈಗ ಒಂದ್ ಊಟ ಅಂತಂದ್ರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀವಿ? ಅನ್ನ ಸಾಂಬಾರು, ಪಲ್ಯ, ಪ್ರೋಟೀನ್, ಈ ತರ ಎಲ್ಲಾ ತರ ಇಟ್ಕೊಂಡು ನಾವು ತಿಂದಾಗ ಏನಾಗುತ್ತೆ, ನಮ್ ಮೈಂಡ್ ಗ್ರೋತ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಮ್ ಮೈಂಡ್ ಮೆಚುರಿಟಿಗೆ ಬರುತ್ತೆ. ನಾವ್ ಯಾವಾಗ್ಲೂನು ನಮ್ ಪರ್ಸನ್ ಥರ್ಡ್ ಪಾರ್ಟಿ ಸೈಡ್ ಹೋಗ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ಲ, ಅದ್ ಮೆಚುರಿಟಿ ಅಲ್ವೇ ಅಲ್ಲ. ಓಕೆನಾ? ಈ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಮ್ ಕರ್ಮನೂ ಇರುತ್ತೆ. ಅದೇ ತರ ಅವ್ರು ಹೋದವ್ರು ನೆಮ್ಮದಿಯಾಗಿ ಇರಕ್ಕಂತೂ ಸಾಧ್ಯನೇ ಇಲ್ಲ. ನಿಮಗ್ ಮೋಸ ಮಾಡಿರೋ ಗಿಲ್ಟ್ ಅಲ್ಲಿ ಆ ಪರ್ಸನ್ ಸಹ ಇರ್ತಾರೆ. ಓಕೆನಾ? ಅದೇ ಗಿಲ್ಟ್ ಅವ್ರನ್ನ ತಿಂತಾನೆ ಇರುತ್ತೆ. ಆ ಗಿಲ್ಟ್ ಅನ್ನೋದು ಅವ್ರಿಗೆ ಹೋಗಕ್ ಸಾಧ್ಯನೇ ಇಲ್ಲ. ಬಿಕಾಸ್ ನೀವು ಜೆನ್ಯೂನ್ ಆಗಿದ್ದು ನಿಮ್ ಪರ್ಸನ್ ನಿಮಗ್ ಮೋಸ ಮಾಡಿ ಹೋದ್ರು ಅಂದ್ರೆ ಮೇ ಬಿ ಅದು ಕಾರ್ಮಿಕ್ ಕನೆಕ್ಷನ್ ಇರ್ಬೋದು, ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು, ಏನೇ ಆಗಿದ್ರು ಆ ಪರ್ಸನ್ ನೀವ್ ಜೊತೆಲಿದ್ದು ನೀವ್ ಜೆನ್ಯೂನ್ ಆಗಿದ್ದಾಗ ಅವ್ರು ಬಿಟ್ಟೋದ್ರು ಅಂತಂದಾಗ ಅದು ಕರ್ಮ ಅನ್ನೋದು ಅವ್ರನ್ನ ಕ್ಯಾಚ್ ಮಾಡೇ ಮಾಡುತ್ತೆ. ನಾವ್ ಏನ್ ಮಾಡ್ಬೇಕು? ಈಗ ನಮ್ ಜೊತೆಲಿ ಇದ್ ವ್ಯಕ್ತಿ ನಮಗ್ ಮೋಸ ಮಾಡಿದ್ರು, ನಮ್ಮನ್ನ ಬಿಟ್ಟೋಗಿದ್ದಾರೆ ಅಂತಂದಾಗ ನಾವ್ ಏನ್ ಮಾಡ್ಬೇಕು? ದೇವ್ರಿಗೆ ಒಪ್ಪಿಸ್ಬೇಕು. ನಾವು ಬೈಕೊಂಡ್ ಕುತ್ಕೊಂಡು, ನಾವ್ ಶಾಪ ಹಾಕೊಂಡ್ ಕುತ್ಕೊಂಡು ನಮ್ ಲೈಫ್ ನ ನಾವ್ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಅಲ್ಲಿ. ಯಾವತ್ತೂ ನಮ್ ಲೈಫ್ ಟೈಮ್ ವೇಸ್ಟ್ ಆಗ್ಬಾರ್ದು. ನಾವ್ ಈ ಭೂಮಿಗ್ ಬಂದಿರೋದ್ ಏನು ಅಂತಂದ್ರೆ ಒಂದ್ ಬ್ಯೂಟಿಫುಲ್ ಲೈಫ್ ನ ಕಟ್ಕೊಳ್ಳೋದಕ್ಕೆ ನಾವ್ ಇಲ್ಲಿ ಬಂದಿರೋದು. ಓಕೆನಾ? ಆ ಕರ್ಮನು ಕ್ಯಾರಿ ಆಗಿರುತ್ತೆ, ನಮ್ ಜೊತೆಲಿ ಬಂದಿರುತ್ತೆ. ಆ ಕರ್ಮನ ರಿಲೀಸ್ ಮಾಡಿ ಸ್ಪಿರಿಚುವಲ್ ವೇ ನಲ್ಲಿ ನಮ್ ಆತ್ಮಕ್ಕೆ ನಾವು ನೆಮ್ಮದಿ ಕೊಡ್ಬೇಕು. ಓಕೆನಾ? ಅವ್ರ ಬಗ್ಗೆ ಬೈಕೊಳ್ಳೋದಾಗ್ಲಿ, ನಮ್ ಪರ್ಸನ್ ಈ ತರ ಮಾಡ್ಬಿಟ್ರು, ಬಿಟ್ಬಿಡಿ. ನಾನ್ ಹೇಳೋದು, ಬಂದೇ ಬರ್ತಾರೆ ಆ ಪರ್ಸನ್. ನೀವ್ ಯಾವಾಗ ಕೇರ್ ಮಾಡಲ್ಲ, ನೀವ್ ಯಾವಾಗ ಮೈಂಡ್ ಇಂದ ಡಿಟ್ಯಾಚ್ ಆಗ್ತೀರಾ, ನೀವ್ ಚೇಸ್ ಮಾಡಲ್ಲ ಆ ಪರ್ಸನ್ ನ, ನಿಮ್ ಇಷ್ಟ ಅನ್ನೋ ತರ ನಾವ್ ಯಾವಾಗ ಬಿಟ್ಬಿಟ್ಟು ನಾವ್ ಸೆಲ್ಫ್ ಗ್ರೋತ್ ಆಗ್ಲಿ, ನಮ್ ಸೆಲ್ಫ್ ಲೈಫ್ ಸ್ಟೈಲ್ ಆಗ್ಲಿ ನಾವ್ ಯಾವಾಗ ಚೆನ್ನಾಗಿ ಕಾಣಕ್ ಸ್ಟಾರ್ಟ್ ಆಗ್ತೀವಿ, ಅವ್ರು ಮತ್ತೆ ರಿಟರ್ನ್ ಬರ್ತಾರೆ. ನಿಮಗ್ ಬೇಕು ಅನ್ನೋರ್ ಹತ್ರ ನೀವ್ ಇದೇ ತರಾನೇ ಮಾಡ್ಬೇಕು. ಅಥವಾ ಈ ಜನರೇಷನ್ ಅಲ್ಲಿ ಮೂವ್ ಆನ್ ಆಗೋದು ತುಂಬಾ ಈಸಿ ಇದೆ. ಈಗ ತುಂಬಾ ಜನ ಮೂವ್ ಆನ್ ಆಗ್ತಾ ಇದಾರೆ, ಹಾಗೂ ಮೂವ್ ಆನ್ ಆಗ್ಬೋದು. ಸ್ಟ್ರಾಂಗ್, ಇದರಿಂದ ಎಲ್ಲ ಆಚೆ ಬರ್ಬೇಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಖಂಡಿತ ಕೆಲವ್ರಿಗೆ ಆಗೋದಿಲ್ಲ ಬರೋದಿಕ್ಕೆ. ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಮೇ ಬಿ ಸಿಂಗಲ್ ಆಗಿದ್ರುನು ಒಂದ್ ಸ್ವಲ್ಪ ದಿನ ಸಿಂಗಲ್ ಆಗಿದ್ರು ಆ ಪರ್ಸನ್ ಬರ್ಬೇಕಂತಂದ್ರೆ, ನಮ್ ಸೆಲ್ಫ್ ಗ್ರೋತ್, ನಮ್ ಲೈಫ್ ಸ್ಟೈಲ್, ನಾವ್ ಚೆನ್ನಾಗ್ ಕಾಣಿಸೋದು. ಲೈಫ್ ಸ್ಟೈಲ್ ಅಂತಂದ್ರೆ ಏನು? ನಮಗ್ ನಾವ್ ಇಷ್ಟ ಪಡೋದು. ಒಂದು ಏನೋ, ಇವಾಗ ನಿಮ್ ಪರ್ಸನ್ ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದಿಕ್ಕೆ ಏನೋ ಒಂದು ಗಿಫ್ಟ್ ತಗೊಂಬಂದ್ ಕೊಡ್ತೀರಾ, ಅದನ್ನೇ ನಿಮಗ್ ತಗೊಳ್ಳಿ. ನಿಮಗ್ ಸಮಾಧಾನ ಆಗುತ್ತೆ ಅದು. ಆ ಸಮಾಧಾನನೇ ನಮ್ಮ ಆತ್ಮನ ಶಾಂತಿ ಮಾಡೋದು. ಯಾಕ್ ಸಾಯ್ಬೇಕು? ಇನ್ನೊಬ್ರು ಚಿಂತೆಲಿ ನಾವ್ ಯಾಕ್ ಸಾಯ್ಬೇಕು ಅಲ್ವಾ? ನಾನ್ ಹೇಳೋ ಮಾತಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಬಟ್ ನಾನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ರೂ ಚೇಂಜ್ ಆಗ್ಬೇಕು. ಒಂದ್ ಪರ್ಸನ್ ಬಿಟ್ಟೋಗಿ ಇನ್ನೊಬ್ರ ಜೊತೆಲಿ ಚೆನ್ನಾಗಿದ್ದಾರೆ ಅಂತಂದಾಗ ನಾವು ಸಹ ಚೇಂಜ್ ಆಗ್ಬೇಕು. ಅವ್ರಿಗೆ ಕೆಟ್ಟದ್ದು ಆಗೋದ್ ಬೇಡ, ಕೆಟ್ಟದ್ ಬಯಸೋದ್ ಬೇಡ. ಯಾಕಂತಂದ್ರೆ ಅವ್ರ ಕರ್ಮನ ಅವ್ರು ತಿನ್ಬೇಕು ಅಂತಂದ್ರೆ ನಾವ್ ಕೆಟ್ಟದ್ ಬಯಸ್ಬಾರ್ದು. ಅರ್ಥ ಆಯ್ತಾ? ತುಂಬಾ ಜನ ಕಮೆಂಟ್ ಮಾಡಿದೀರಾ, ತುಂಬಾ ಜನ ವಾಟ್ಸಪ್ ನಂಗೆ ಮೆಸೇಜ್ ಮಾಡಿದೀರಾ. ವಾಟ್ಸಪ್ ಅಲ್ಲಿ ನಂಗೆ ಮೆಸೇಜ್ ಮಾಡಿ ನಿಮ್ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿ, ಥರ್ಡ್ ಪಾರ್ಟಿ ರಿಮೂವ್ ಮಾಡೋದು ಹೇಗೆ ಅಂತೆಲ್ಲ ಕೇಳ್ತಾ ಇದ್ದೀರಾ. ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ರೀಡಿಂಗ್ ತಗೊಳ್ಳಿ. ಪರ್ಸನಲ್ ರೀಡಿಂಗ್ ಯಾಕೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ಬೇಕು ಅಂತಂದ್ರೆ ಪರ್ಸನಲ್ ರೀಡಿಂಗ್ ತಗೊಬೇಕು. ಇದೆಲ್ಲ ಜನರಲ್ ರೀಡಿಂಗ್. ನಾವ್ ಏನ್ ಇವಾಗೆಲ್ಲ ರೀಡಿಂಗ್ ಮಾಡಿ ಆಗ್ತಾ ಇದೀವಿ, ಒಂದಷ್ಟು ಜನ ನೋಡ್ತಾ ಇದಾರೆ, ಅವ್ರಿಗೆ ರೆಸೊನೇಟ್ ಆಗ್ತಾ ಇದೆ ಅಂತಂದ್ರೆ, ಈ ಫುಲ್ ವಿಡಿಯೋ ರೆಸೊನೇಟ್ ಆಗೋದಿಲ್ಲ. ಯಾರೋ ಒಬ್ರು ನಂಗೆ ಕಮೆಂಟ್ ಮಾಡಿದ್ರು, ನೀವ್ ಒಂದ್ ವಿಡಿಯೋನಲ್ಲಿ ಈ ತರ ಹೇಳಿದ್ರಿ, ಇನ್ನೊಂದ್ ವಿಡಿಯೋನಲ್ಲಿ ಈ ತರ ಹೇಳ್ತಾರೆ. ಕಾರ್ಡ್ಸ್ ಅಲ್ಲಿ ಏನ್ ಶೋ ಆಗುತ್ತೆ ನಾವ್ ಅದನ್ನೇ ಹೇಳಕ್ ಆಗೋದು.
ಅಂಡ್ ಮೋರ್ ಓವರ್ ಇಲ್ಲಿ ಈ ವಿಡಿಯೋ ಇದ್ರಲ್ಲಿ ಒಂದ್ ಪಾಯಿಂಟ್ ಒಬ್ಬೊಬ್ರಿಗೆ ರೆಸೊನೇಟ್ ಆಗುತ್ತೆ. ನಾನು ಅದಕ್ಕೆ ಮಧ್ಯದಲ್ಲಿ ಹೇಳ್ತಾನೆ ಇರ್ತೀನಿ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ತಗೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ. ಓಕೆನಾ? ಪರ್ಸನಲ್ ರೀಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ, ನಿಮ್ಮ ಹೆಸರು, ನಿಮ್ ಪಾರ್ಟ್ನರ್ ಹೆಸರು, ಥರ್ಡ್ ಪಾರ್ಟಿ ಇಷ್ಟು ಚೆಕ್ ಮಾಡ್ತೀವಿ. ಇಷ್ಟು ಚೆಕ್ ಮಾಡಿದಾಗ ಅಲ್ಲಿ ಥರ್ಡ್ ಪಾರ್ಟಿ ಕನ್ಫರ್ಮ್ ಆಗಿ ಇದೆಯಾ, ಮೇ ಬಿ ನಿಮ್ಗೆ ಗೊತ್ತಿರುತ್ತೆ, ನೇಮ್ ವೈಸ್ ನಿಮ್ಗೆ ಗೊತ್ತಿದ್ರು ಅಂತಂದ್ರೆ ಅಲ್ಲಿ ಕನ್ಫರ್ಮ್ ಆಗಿ ಇರುತ್ತೆ. ನಾವು ಅದ್ರ ಮೇಲೆ ನಾವು ರೀಡಿಂಗ್ಸ್ ತೆಗಿಬಹುದು. ಕೆಲವ್ರಿಗೆ ನೇಮೇ ಗೊತ್ತಿರಲ್ಲ, ಏನೋ ಇವ್ರ ಪಾರ್ಟ್ನರ್ ಚೇಂಜಸ್ ಅಲ್ಲಿ ನೀವು ಥರ್ಡ್ ಪಾರ್ಟಿ ಇದಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೀರ. ಮೇ ಬಿ ಈ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್, ಈ ಲವರ್ಸ್ ಆಗ್ಲಿ, ದೂರ ಇರೋರು, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮದ್ವೆ ಆಗೋ ಅಂತವ್ರು, ಅವ್ರೆಲ್ರೂ ಹೇಗ್ ಡಿಸ್ಟರ್ಬ್ ಆಗಿದ್ದಾರೆ ಈಗ ಅಂತಂದ್ರೆ, ಆ ಪರ್ಸನ್ ಒಂದು ಕೆಲ್ಸ ಆಗ್ಲಿ, ಮೇ ಬಿ ನಿಮ್ಗೆ ಥರ್ಡ್ ಪಾರ್ಟಿ ನೇಮ್ ಗೊತ್ತಿದ್ರೆ ನೀವು ತಗೊಳ್ಳಿ, ಇಲ್ಲ ಅಂತಲ್ಲ. ಆ ಫ್ಯಾಮಿಲಿ ಆಗಿರುತ್ತೆ ಥರ್ಡ್ ಪಾರ್ಟಿ, ಅವ್ರ ಕೆಲ್ಸ ಆಗಿರುತ್ತೆ, ಅವ್ರ ಫ್ರೆಂಡ್ಸ್, ಕೆರಿಯರ್ ಎಲ್ಲ ಬಂದಿರುತ್ತೆ ಗೊತ್ತಾ ಅದ್ರಲ್ಲಿ ಥರ್ಡ್ ಪಾರ್ಟಿ ಅಂತಂದ್ರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀವಿ, ನಮ್ ಮೈಂಡ್ ಅಲ್ಲೇ ನಾವು ಕಿತ್ಲಾಡ್ತಾ ಇರ್ತೀವಿ. ಬೇಡ, ಇದು ಕೂಲ್ ಆಗಿದ್ದು ಯೋಚನೆ ಮಾಡಿ, ನಮ್ ಸೆಲ್ಫ್ ಲವ್, ನೆಮ್ಮದಿಯಾಗಿ ನಿದ್ದೆ ಮಾಡೋದ್ ಕಲೀರಿ. ಯಾವ್ದೇ ಥಾಟ್ಸ್ ಮಲ್ಕೊಳ್ತಿದ್ದೀರಾ ಅಂತಂದ್ರೆ ಒಂದ್ ಪಾಸಿಟಿವ್ ಬೇಡ, ಒಂದ್ ನೆಗೆಟಿವ್ ಬೇಡ. ಏಂಜಲ್ಸ್ಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ನಾನು ಇವತ್ತಿಗೆ ನಾನು ಇಷ್ಟ ಚೆನ್ನಾಗಿದ್ದೀನಿ ಅಂತ ನೀವು ಥ್ಯಾಂಕ್ಸ್ ಹೇಳಿ ಏಂಜಲ್ಸ್ಗೆ ಮತ್ತೆ ಯೂನಿವರ್ಸ್ಗೆ. ಅದು ಬ್ಲೆಸ್ಸಿಂಗ್ಸ್ ಆಗುತ್ತೆ. ಆ ಪರ್ಸನ್ ನಿಮ್ಮವ್ರೆ, ನಿಮ್ಗೆ ಅಂತಿದ್ರು ಅಂತಂದ್ರೆ ಖಂಡಿತ ಬಂದೇ ಬರ್ತಾರೆ. ಅದು ಕಾರ್ಮಿಕ್ ರಿಲೇಶನ್ಶಿಪ್ ಆಗಿತ್ತು ಅಂದ್ರೆ ಅದನ್ನ ಎಂಡ್ ಮಾಡಿ. ನಾವ್ ಇಲ್ಲಿ ಎಂಡಿಂಗ್ ಒಂದು ಕ್ಲಿಯರ್ ಆಗಿ ಎಂಡಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಇದೇ ರಿಲೇಶನ್ಶಿಪ್ ನೆಕ್ಸ್ಟ್ ಲೈಫ್ಗೆ ತಗೊಂಡ್ ಹೋಗ್ತೀವಿ. ಇವಾಗ ಪಾಸ್ಟ್ ಲೈಫ್ ಇಂದಾನೇ ಈ ರಿಲೇಶನ್ಶಿಪ್ ಬಂದಿರುತ್ತೆ ನಮ್ಗೆ. ಓಕೆನಾ? ಅದನ್ನ ಎಂಡ್ ಮಾಡಿ. ಎಂಡ್ ಅಂತಂದ್ರೆ ಒಂದು ಕ್ಲಿಯರ್ ಕಟ್ ಆಗಿ ಎಂಡ್ ಮಾಡಿ ಹೇಳ್ಬಿಟ್ಟು ಬಿಟ್ಬಿಡೋದಷ್ಟೇ ಅಲ್ಲ, ನಮ್ ಮೈಂಡ್ ಇಂದ ತೆಗ್ದಾಕಿ ನಾವು ನಮ್ ಸೆಲ್ಫ್ ಗ್ರೋತ್ ನ ಯಾವಾಗ ಕಾನ್ಸಂಟ್ರೇಷನ್ ಮಾಡ್ತೀವಿ ಅವಾಗ್ಲೇನೆ ಅದು ಸೆಲ್ಫ್ ಲವ್ ಅಂತ ಅನ್ನಿಸ್ಕೊಳ್ಳೋದು, ನಮ್ ಸೆಲ್ಫ್ ಗ್ರೋತ್ ಬರೋದು. ಇಲ್ಲಿ ನಾವು ಈ ಪ್ರಪಂಚದ ಮೇಲೆ ಬಂದಿರೋದು ಒಂಟಿಯಾಗಿ. ಓಕೆನಾ? ನಾವು ಮದ್ವೆ ಆಗ್ತೀವಿ, ಮಕ್ಳಾಗ್ತಾರೆ, ನಮ್ ತಂದೆ ತಾಯಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಯಾರು ಶಾಶ್ವತ ಅಲ್ಲ. ಇರೋವರ್ಗಷ್ಟೇ ಅದೆಲ್ಲ ಶಾಶ್ವತ. ಇರೋವರೆಗೂ ನಾವು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನಮ್ ಕೈಲಾದಷ್ಟು ಪ್ರೀತಿನ ನಾವು ಹಂಚ್ಬೇಕು, ಇರ್ಬೇಕು. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಕಮ್ಮಿ ಇರ್ಬೇಕು. ಓಕೆನಾ? ದಯವಿಟ್ಟು ಎಲ್ರಿಗೂ ನಾನು ಹೇಳೋದು ಇಷ್ಟೇನೆ, ತಪ್ಪಿದ್ರೆ ಸಾರಿ. ಡಿಟ್ಯಾಚ್ ಆಗಿ ಮೈಂಡ್ ನ ಫ್ರೀ ಮಾಡ್ಕೊಳ್ಳಿ, ಜಾಸ್ತಿ ಯೋಚನೆ ಮಾಡ್ಬೇಡಿ. ಥರ್ಡ್ ಪಾರ್ಟಿ ಅನ್ನೋದು ಕಾಮನ್ ಇದೆ ಈಗ. ನಿಮ್ ಪರ್ಸನ್ಸ್ ನಿಮ್ಗೆ ಅನ್ನೋದಾದ್ರೆ ಖಂಡಿತ ಬರ್ತಾರೆ. ಏಂಜಲ್ಸ್ಗೆ, ಯೂನಿವರ್ಸ್ಗೆ ಒಂದು ಥ್ಯಾಂಕ್ ಯು ಹೇಳಿ. ಬೇಕಂದ್ರೆ ಅಫರ್ಮೇಶನ್ಸ್ ಕೊಡ್ತೀನಿ, ನೀವು ನನಗೆ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡಿ, ನನಗೆ ಪ್ರಾಬ್ಲಮ್ಸ್ ಈಗಿದೆ ಅಂತ ಅಂದ್ಬಿಟ್ಟು ನೀವು ಮೆಸೇಜ್ ಮಾಡಿ. ಬೇಕು ಅಂತಂದ್ರೆ ರೀಡಿಂಗ್ ನ ತಗೊಳ್ಳಿ. ಇಲ್ಲಿ ಫೋರ್ಸ್ಫುಲಿ ಏನು ಇಲ್ಲ, ನಿಮಗ್ ಬೇಕು ಅಂತಂದ್ರೆ ಮಾತ್ರ ತಗೊಳ್ಳಿ ರೀಡಿಂಗ್. ತುಂಬಾ ಕ್ಲಾರಿಟಿ ಬೇಕೇ ಬೇಕು. ನೀವೊಂದು ಡಿಸೈಡ್ ಮಾಡ್ಬೇಕು, ಬೇಕೋ ಬೇಡವೋ ಅನ್ನೋ ತರ ಡಿಸೈಡ್ ಮಾಡ್ಬೇಕು ಅಂತಂದ್ರೆ ಮಾತ್ರ ರೀಡಿಂಗ್ಸ್ ನ ತಗೊಳ್ಳಿ. ಇಲ್ಲ ಅಂದ್ರೆ ಪರವಾಗಿಲ್ಲ. ನಿಮ್ಗೆ ಏನ್ ಕ್ವಶನ್ಸ್ ಇದೆ ನೀವು ನಂಗೆ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಮಾಡಿ, ನಾನು ಅಲ್ಲೇ ನಿಮ್ಗೆ ಆನ್ಸರ್ ಕೊಡ್ತೀನಿ. ಅಥವಾ ನಿಮ್ಗೆ ಮೆಸೇಜ್ ಮಾಡಕ್ಕೆ ಆಗಲ್ಲ ಅಂತಂದ್ರೆ ನೀವು ನನ್ಗೆ ಒಂದ್ ಮೆಸೇಜ್ ಹಾಕಿ. ಮೆಸೇಜ್ ಮಾಡಕ್ ಆಗಲ್ಲ ಅಂತ ಇದ್ರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಮನ್ನ. ನಿಮ್ಗೆ ಈ ನನ್ ಮಾತು ಯೂಸ್ಫುಲ್ ಆಯ್ತು ಅನ್ಸಿದ್ರು ಸಹ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ನಿಮ್ ಪರ್ಸನಲ್ ಲೈಫ್ ಬಗ್ಗೆ ನಂಗೆ ವಾಟ್ಸಪ್ ಅಲ್ಲಿ ಮಾತ್ರ ಮಾಡಿ. ಐ ವಿಲ್ ಬಿ ಅವೈಲೇಬಲ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ರೀಡಿಂಗ್ಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ಸ್ ಅಲ್ಲಿ ಸಿಗ್ತೀನಿ. ಬಾಯ್ ಗೈಸ್.